ಕರ್ನಾಟಕ ಲೋಕಸಮರದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಸಿಗುತ್ತೆ? ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿದೆ ಎಕ್ಸಿಟ್ ಪೋಲ್ನ ವರದಿ. ಅದರಲ್ಲೇನಿದೆ? ಹೈಕಮಾಂಡ್ಗೆ ಚುನಾವಣೋತ್ತರ ವರದಿಯನ್ನು ಕಳುಹಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಪಿನ್ ಟು ಪಿನ್ ಡೀಟೇಲ್ಸ್. ಹೈಕಮಾಂಡ್ ಕೈ ಸೇರಿರುವಂತಹ ಕಾಂಗ್ರೆಸ್ನ ವರದಿಯಲ್ಲಿ ಏನಿದೆ? ಎಷ್ಟು ಸೀಟನ್ನು ಗೆಲ್ತಾರೆ? ಡಿಕೆ ಶಿವಕುಮಾರ್ ಹೇಳಿದ ಹಾಗೆ ಡಬಲ್ ಡಿಜಿಟ್ ಅನ್ನ ಕ್ರಾಸ್ ಮಾಡ್ತಾರ? ಹಲವು ಪ್ರಶ್ನೆಗಳು. ಹಾಗಾದ್ರೆ ವರದಿಯಲ್ಲಿ ಏನಿದೆ? ಲೆಕ್ಕಾಚಾರ ಏನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು? ನೋಡ್ತಾ ಹೋಗೋಣ. ಪ್ರಮುಖವಾಗಿ 14 ಸ್ಥಾನವನ್ನು ನಾವು ಗೆದ್ದೇ ಗೆಲ್ತೇವೆ ಅನ್ನುವಂತಹ ವಿಶ್ವಾಸವನ್ನ ಇಲ್ಲಿ ಕಾಂಗ್ರೆಸ್ಸಿಗರು ಇಟ್ಕೊಂಡಿರೋದನ್ನ ನಾವು ಗಮನಿಸಬೇಕಾಗುತ್ತೆ. 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಧಿಕ ಅಂತರದಿಂದ ನಾವು ಗೆಲ್ತೇವೆ ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ ನಾಯಕರದ್ದಾಗಿರುವಂಥದ್ದು. ಆ 8 ಕ್ಷೇತ್ರಗಳು ಯಾವುದು ಅನ್ನುವಂತಹ ಡೀಟೇಲ್ಸ್ ಅನ್ನು ಕೂಡ ಕೊಡ್ತೀವಿ. 7ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ತುಂಬಾ ಕಡಿಮೆ ಮಾರ್ಜಿನ್ನಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿ ರಾಜ್ಯ ನಾಯಕರು ಪ್ರಿಡಿಕ್ಟ್ ಮಾಡಿದ್ದಾರೆ. ಆ 7 ಕ್ಷೇತ್ರಗಳ ಬಗ್ಗೆಯೂ ಕೂಡ ನಿಮಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ, 50-50 ಅನ್ನುವಂತಹ ಪರಿಸ್ಥಿತಿ ಇದೆ. ಆ 8 ಕ್ಷೇತ್ರ ಯಾವುದು ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. 8ರಿಂದ 10 ಕ್ಷೇತ್ರಗಳಲ್ಲಿ ಸೋಲಾಗುವಂತಹ ಸಾಧ್ಯತೆ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಒಪ್ಕೊಂಡಿದ್ದಾರೆ. ಆ 8ರಿಂದ 10 ಕ್ಷೇತ್ರಗಳು ಯಾವುವು ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಟ್ಕೊಂಡಿರುವಂತಹ ಲೆಕ್ಕಾಚಾರ ಏನು? ಗ್ಯಾರಂಟಿಗಳಿಂದ ಮಹಿಳಾ ವೋಟರ್ಸ್ಗಳು ನಮ್ಮ ಕಡೆ ವಾಲಿದ್ದಾರೆ. 23ರ ಚುನಾವಣೆಯಲ್ಲಿ ನಾವು ಇದೇ ಗ್ಯಾರಂಟಿಗಳನ್ನು ನಂಬಿಕೊಂಡು 136 ಸೀಟನ್ನು ತೆಗೆದುಕೊಂಡ್ವಿ. ಲೋಕಸಮರದಲ್ಲೂ ಕೂಡ ಇದೇ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ ಅನ್ನುವಂತಹ ಸಾಧ್ಯತೆಯನ್ನ ಬಿಜೆಪಿ ನಾಯಕರುಗಳು ಇಟ್ಕೊಂಡಿರುವಂಥದ್ದು, ಕಾಂಗ್ರೆಸ್ ನಾಯಕರು ಇಟ್ಕೊಂಡಿರುವಂಥದ್ದು. ಹಾಗಾದ್ರೆ ಹೆಚ್ಚು ಲೀಡ್ ಕೊಡುವಂತಹ ಕ್ಷೇತ್ರಗಳು ಕಾಂಗ್ರೆಸ್ಗೆ ಯಾವುದು ಕಾಂಗ್ರೆಸ್ ನಾಯಕರ ಪ್ರಕಾರ? ಪ್ರಮುಖವಾಗಿ ಚಾಮರಾಜನಗರದಲ್ಲಿ ಈ ಬಾರಿ ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರ ಅಖಾಡಕ್ಕೆ ಇಳಿದಿದ್ರು. ಅವರು ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಅದು ಕೂಡ ಅತಿ ಹೆಚ್ಚು ಮತಗಳ ಅಂತರದಿಂದ. ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಅವರು ಮತ್ತೊಮ್ಮೆ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಅದರ ಜೊತೆಗೇನೆ ಕೋಲಾರ, ಇಲ್ಲಿ ಗೌತಮ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನು ಕೊಡಲಾಗಿತ್ತು. ಅವರು ಈ ಅತಿ ಹೆಚ್ಚು ಲೀಡ್ಗಳಿಂದ ಗೆಲ್ತಾರೆ ಅಂತ ಹೇಳಿ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರನ್ನು ಈ ಬಾರಿ ಅಖಾಡಕ್ಕೆ ಇಳಿಸಲಾಗಿತ್ತು. ಅವರು ಕೂಡ ಅತಿ ಹೆಚ್ಚು ಮಾರ್ಜಿನ್ ಇಂದ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಅದರ ಜೊತೆಗೇನೆ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅನ್ನುವಂತಹ ಲೆಕ್ಕವನ್ನ ಕಾಂಗ್ರೆಸ್ ನಾಯಕರುಗಳು ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಕಡಿಮೆ ಲೀಡ್ನಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳು ಯಾವುದು ಕಾಂಗ್ರೆಸ್ ನಾಯಕರುಗಳ ಪ್ರಕಾರ? ತುಮಕೂರು, ಇಲ್ಲಿ ಮುದ್ದಹನುಮೇಗೌಡರು ಗೆಲ್ತಾರೆ, ಬಟ್ ಕಡಿಮೆ ಮಾರ್ಜಿನ್ನಿಂದ ವಿ ಸೋಮಣ್ಣ ವಿರುದ್ಧ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಕಾಂಗ್ರೆಸ್ ನಾಯಕರುಗಳು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಹಾಸನ, ಇಲ್ಲಿ ಶ್ರೇಯಸ್ ಪಟೇಲ್ ಅವರು ಕಡಿಮೆ ಅಂತರದಿಂದ ಗೆಲ್ತಾರೆ ಅನ್ನುವಂತಹದ್ದು. ಚಿಕ್ಕೋಡಿ, ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಡಿಮೆ ಅಂತರದಿಂದ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ ನಾಯಕರದ್ದು. ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಕಡಿಮೆ ಅಂತರದಿಂದ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರುಗಳು ಹಾಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಚುನಾವಣೆ ಮುಗಿತು, ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಪ್ರಕಟ ಆಯಿತು. ಈಗ ಎಲ್ಲರ ಚಿತ್ತ ಇರುವಂತಹದ್ದು ಜೂನ್ 4, ಅಂದ್ರೆ ಒಂದೇ ದಿನ ಬಾಕಿ ಇದೆ. ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ರಾಜಕೀಯ ಪಕ್ಷಗಳಲ್ಲಿ ರಾಜಕೀಯ ಲೆಕ್ಕಾಚಾರಗಳು, ಸೋಲು ಗೆಲುವಿನ ಲೆಕ್ಕಾಚಾರಗಳು ಹೇಗೆ ನಡೀತಾ ಇದೆ ಅಂತ? ಪ್ರೇಮ್, 2019ಕ್ಕೂ ಹೋಲಿಸ್ಕೊಂಡ್ರೆ ಈಗ 2024ರಲ್ಲಿ ಮೈತ್ರಿ ವರ್ಕೌಟ್ ಆಗಿದೆ. ಆವಾಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗಿತ್ತು, ಆದರೆ ಅಟ್ಟರ್ ಫ್ಲಾಪ್ ಆಗಿತ್ತು. ಕಾಂಗ್ರೆಸ್ ಒಂದು ಜೆಡಿಎಸ್ ಒಂದು ಸ್ಥಾನ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. 2024ರಲ್ಲಿ ಹೈಕಮಾಂಡ್ ತೀರ್ಮಾನ ಮೇರೆಗೆ, ಬಿಜೆಪಿ ಹೈಕಮಾಂಡ್ ತೀರ್ಮಾನದ ಮೇರೆಗೆ ಬಿಜೆಪಿ ಜೆಡಿಎಸ್ನವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಅತ್ಯುತ್ತಮ ಅಭೂತಪೂರ್ವ ಅಂತ ಹೇಳಲಿಕ್ಕಾಗಲ್ಲ, ಆದರೆ ಉತ್ತಮವಾದಂಥ ಒಂದು ಕೆಮಿಸ್ಟ್ರಿ ಎರಡೂ ಪಕ್ಷಗಳಲ್ಲಿ ವರ್ಕೌಟ್ ಆಗಿದೆ. ತಳಮಟ್ಟದಿಂದಲೂ ಕೂಡ ನಾಯಕರದವರೆಗೂ ಕೂಡ ಒಂದು ಉತ್ತಮವಾದಂಥ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ. ಆ ಹಿನ್ನೆಲೆಯಲ್ಲೇ ಉತ್ತಮವಾದಂಥ ಸ್ಥಾನಗಳು ಕೂಡ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಸಮೀಕ್ಷೆ ಕೂಡ ಹೇಳಿರುವಂಥದ್ದು. ಕನಿಷ್ಠ 18ರಿಂದ 22ವರೆಗೂ ಕೂಡ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಬಿಜೆಪಿ ಜೆಡಿಎಸ್ಗೆ ಸ್ಥಾನ ಬರುತ್ತೆ ಅನ್ನುವಂಥ ಭವಿಷ್ಯವನ್ನು ನುಡಿದಿರುವಂಥದ್ದು. ಇದಕ್ಕೆ ಕಾರಣ ಒಂದು ಮೈತ್ರಿ, ಇನ್ನೊಂದು ಮೋದಿ ಅವರ ಹೆಸರು. ಗ್ಯಾರಂಟಿಗಳ ಭರಾಟೆ ನಡುವಿನೂ ಕೂಡ ಉತ್ತಮವಾದಂಥ ಸ್ಥಾನಗಳು ಬರ್ತವೆ ಅನ್ನುವಂಥ ಸಮೀಕ್ಷೆ ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ತಮ್ಮ ಹೈಕಮಾಂಡ್ಗೆ ಆಂತರಿಕ ಸರ್ವೆ ರಿಪೋರ್ಟ್ಗಳನ್ನು ಕಳಿಸಿದ್ದಾವೆ. ಬಿಜೆಪಿ ಕನಿಷ್ಠ 18ರಿಂದ 22 NDA ಅಂದರೆ ಬಿಜೆಪಿ ಜೆಡಿಎಸ್ಗೆ ಮತ ಬರುತ್ತೆ, ಸ್ಥಾನ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರ ಇಟ್ಕೊಂಡು ಹೈಕಮಾಂಡ್ಗೆ ರಿಪೋರ್ಟನ್ನು ಕಳಿಸಿರುವಂಥದ್ದು. ಬಹುತೇಕ 4 ಕಡೆ ಸೋಲಿನ ಎಡ್ಜ್ನಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ರಿಪೋರ್ಟ್ನಲ್ಲಿ ಸೇರಿಸಿರುವಂಥದ್ದು. ಕಾಂಗ್ರೆಸ್ನವರು ಎಕ್ಸಿಟ್ ಪೋಲನ್ನು ಒಪ್ಪಿಲ್ಲ, ನಿರಾಕರಣೆ ಮಾಡಿದ್ದಾರೆ. ಆದರೂ ಕೂಡ ಆಂತರಿಕ ರಿಪೋರ್ಟ್ನ AICCಗೆ ಕಳಿಸಿರುವಂಥದ್ದು. ಅದರಲ್ಲಿ 13ರಿಂದ 14 ಸ್ಥಾನ ಗೆಲ್ತೇವೆ ಅನ್ನುವಂತಹ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಎಕ್ಸಿಟ್ ಪೋಲ್ಗಳಲ್ಲಿ ಅವ್ರನ್ನ 2 ಅಂಕಿ ದಾಟಿಸೇ ಇಲ್ಲ ಯಾವುದೇ ಎಕ್ಸಿಟ್ ಪೋಲ್ ಕೂಡ. ಆದರೆ ಕಾಂಗ್ರೆಸ್ನಲ್ಲಿ ವಿಶ್ವಾಸ ಇರುವಂಥದ್ದು ಡಬಲ್ ಡಿಜಿಟ್ ನಾವು
ದಾಟ್ತೇವೆ 13ರಿಂದ 14 ಕಡೆ ಅನ್ನುವಂತಹ ರಿಪೋರ್ಟನ್ನು ಕಳಿಸಿದ್ದಾರೆ. ಒಟ್ಟಾರೆಯಾಗಿ ರಾಜಕೀಯವಾಗಿ ಅವರವರಿಗೆ ಸೀಮಿತವಾಗಿ ಚರ್ಚೆಗಳು ನಡೀತಾ ಇದ್ದಾವೆ. ರಿಸಲ್ಟ್ ಏನು ಬರುತ್ತೆ ಅನ್ನೋಂಥದ್ದು ಕೂಡ ಬಹಳ ಕುತೂಹಲ ಮೂಡಿಸಿರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.